ಉದ್ದಿಮೆದಾರರಿಗೂ ಕಮರ್ಷಿಯಲ್ ಟ್ಯಾಕ್ಸ್ ಬಿಸಿ ತಟ್ತಾ ಇದೆ. ತೆರಿಗೆ ನೋಟಿಸ್ಗೆ ಆಟೋ ಚಾಲಕರು ಬೆಚ್ಚಿ ಬಿದ್ದಿದ್ದಾರೆ. ಈಗ ಆಟೋ ಚಾಲಕರಿಂದಲೂ ಯುಪಿಐಗೆ ಗುಡ್ ಬೈ ಹೇಳಲಾಗ್ತಿದೆ. ಫೋನ್ ಪೇ, ಗೂಗಲ್ ಪೇ ಬ್ಯಾನ್ ಮಾಡಲಾಗಿದ್ದು ಕ್ಯಾಶ್ಗಷ್ಟೇ ಆದ್ಯತೆಯನ್ನ ಕೊಟ್ಟು ಹಣ ಕೊಟ್ಟು ಸಹಕರಿಸಿ ಅಂತ ಪ್ರಯಾಣಿಕರಿಗೆ ಮನವಿ ಮಾಡ್ತಿದ್ದಾರೆ. ಯುಪಿಐ ಬಳಕೆ ಸ್ಥಗಿತಗೊಳಿಸಿರುವಂತಹ ಸಣ್ಣ ವ್ಯಾಪಾರಿಗಳು, ಅದರ ಜೊತೆಗೆ ಆಟೋ ಚಾಲಕರು ಕೂಡ ನೋ ಯುಪಿಐ ಓನ್ಲಿ ಕ್ಯಾಶ್ ಅಭಿಯಾನವನ್ನ ಮಾಡ್ತಿದ್ದಾರೆ. ಸಣ್ಣ ಉದ್ದಿಮೆದಾರರಿಗೆ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ತೆರಿಗೆ ಕಟ್ಟುವಂತೆ ನೋಟಿಸನ್ನು ಜಾರಿ ಮಾಡಿದೆ. ಹಾಗಾಗಿ ಸಣ್ಣ ಉದ್ದಿಮೆದಾರರು ಸದ್ಯಕ್ಕೆ ಯುಪಿಐಯಿಂದ ಹಿಂದೆ ಉಳಿದಿದ್ದಾರೆ. ಸದ್ಯಕ್ಕೆ ಇದೀಗ ಮತ್ತೆ ಆಟೋ ಚಾಲಕರು ಕೂಡ ತಾವು ಕೂಡ ಯುಪಿಐಯಿಂದ ಹಿಂದೆ ಸರಿಯೋಣ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಯಾಕಂತಂದರೆ ಈಗಷ್ಟೇ ಬೀದಿ ಬದಿ ವ್ಯಾಪಾರಿಗಳು ಕೂಡ ಆನ್ಲೈನ್ ಪೇಮೆಂಟ್ನಿಂದ ಹಿಂದೆ ಸರಿದಿರುವಂಥದ್ದು. ಹಾಗಾಗಿ ಇವರು ಕೂಡ ಯಾವ ರೀತಿ ಅದಕ್ಕೆ ಸೆಡ್ ಹೊಡಿತಾರ ಅನ್ನೋದನ್ನ ಕೇಳೋಣ, ಯಾವ ರೀತಿ ಸಮಸ್ಯೆ ಆಗುತ್ತಾ ಅನ್ನೋದನ್ನ. ಸರಿಗ ಬಿಸ್ನೆಸ್ ನಿಮಗೆ ಆನ್ಲೈನ್ ಪೇಮೆಂಟೇ ಜಾಸ್ತಿ ಆಗ್ತಾ ಇತ್ತು, ಯು ಪಿ ಐಯೇ ಜಾಸ್ತಿ ಇತ್ತು. ಸೊ ಈಗ ನೀವು ಅದನ್ನು ಬಳಕೆ ಮಾಡ್ತೀರಾ ಹೇಗೆ? ಯಾಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ಒಂದಷ್ಟು ನೋಟಿಸ್ ಕೂಡ ಬರ್ತಾ ಇರುವಂಥ ಮೇಲೆ. ಮೇಡಮ್, ಮುಂಚೆ ನಮ್ಗೇನು ಸಮಸ್ಯೆ ಆಗ್ತಿರ್ಲಿಲ್ಲ, ಆನ್ಲೈನ್ ಆಗಲಿ. ಈಗ ಓಲಾ, ಊಬರ್, ರ್ಯಾಪಿಡೋ ಈ ಮೂಲಕನೇ ನಮಗೆ ಬಾಡಿಗೆ ಬರ್ತಾ ಇರೋದು. ಅಲ್ಲಿ ನಮಗೆ ದಾಖಲಾತಿ ಗೊತ್ತಾಗ್ತಾ ಇದೆ. ಇವರು ತಿಂಗಳಿಗೆ ಏನಾಗುತ್ತೆ, ಸರ್ಕಾರಕ್ಕೆ ನಾವು ಖರ್ಚು ಲೆಕ್ಕ ಬರಲ್ಲ, ನಾವೆಷ್ಟು ಆದಿಕ ಮಾಡ್ತೀವೋ ಅಷ್ಟನ್ನು ಮಾತ್ರ ಇವರು ಲೆಕ್ಕ ಇಟ್ಕೊಂಡಿರ್ತಾರೆ. ಅದೇನಾಗ್ತಿದೆ, ನಮಗೆ ಆಟೋ ಚಾಲಕರು ಆಟೋ ಒಂದೇ ಓಡಿಸಲ್ಲ, ಮನೆ ಹತ್ರ ಒಂದು ಚಿಕ್ಕ ತರಕಾರಿ ಅಂಗಡಿನೋ ಇನ್ನೊಂದನ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನಾಗ್ತಿದೆ, ಇದು ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಆಗಿ ಇವತ್ತು ನಮಗೆ ಟ್ಯಾಕ್ಸ್ ರೂಪದಲ್ಲಿ ಏನಾದರೂ ದಂಡ ಕಟ್ಟಿ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಆಟೋ ಚಾಲಕರು ತಯಾರಿಲ್ಲ. ಆಗಲೇ ಓಲಾ, ಊಬರಲ್ಲಿ TDS ಅಂತ ಬಂದು ಆಧಾರು ಪಾನು ಲಿಂಕ್ ಮಾಡಿದ್ರೆ ಅದೊಂದು ಸುಮಾರು ಜನ ಚಾಲಕರಿಗೆ ದಂಡ ಬಂದಿದೆ. ಇವಾಗ ಹೊಸದಾಗಿ ಏನು ಈ ಎಲ್ಲ ಪಾಪ ತರಕಾರಿ ವ್ಯಾಪಾರ ಮಾಡೋರಿಗೂ ನೋಟಿಸ್ ಹೋಗ್ತಾ ಇದೆ. ಇದು ಆಟೋ ಚಾಲಕರು ಸದ್ಯದಲ್ಲೇ ಬಂದೇ ಬರುತ್ತೆ. ಯಾಕೆಂದರೆ ನಾವು ಆಟೋ ಒಂದೇ ನಂಬ್ಕೊಂಡಿರಲ್ಲ, ನಮ್ಮ ಫ್ರೆಂಡ್ಸ್ಗಳ ಹತ್ರ ಚೀಟಿ ವ್ಯವಹಾರ, ಸಣ್ಣ ಪುಟ್ಟ ಸಂಘದ ವ್ಯವಹಾರ, ಇದನ್ನೆಲ್ಲ ನಮ್ಮ ಅಕೌಂಟಿಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಮೊನ್ನೆ ನಮ್ಮ ಆಟೋ ಚಾಲಕರು ಮಣಪುರಮಲ್ಲಿ ದುಡ್ಡು ಇಕ್ಕಿದ್ರೆ ಅದನ್ನು ಪ್ರಶ್ನೆ ಮಾಡ್ತಾರೆ ಬ್ಯಾಂಕ್ ಅವರು, ಇದೆಲ್ಲಿಂದ ಬಂತು ಅಂತ. ಸರ್, ಈಗ ನಿಮ್ಮಲ್ಲಿ ಬರೋವಂಥವ್ರು ಎಲ್ಲ ಪ್ರಯಾಣಿಕರು ದುಡ್ಡು ಕೊಡ್ತಾರಾ ಅಥವಾ? ದುಡ್ಡಿಲ್ಲ ಮೇಡಮ್, ಎಲ್ಲ ಆನ್ಲೈನ್ ಪೇಮೆಂಟು. ಫಸ್ಟಿಗೆ ಕೇಳ್ತಾರೆ, ಏನು ಯು ಪಿ ಐ ತಗೋತೀರಾ ಅಂತಾರೆ, ಇಲ್ಲ ಅಂದರೆ ಆಗಲ್ಲ ಅಂತಾರೆ, ಹಿಂದಕ್ಕೆ ವಾಪಸ್ ಹೋಗ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮಾಡಿ ಈಗೆಲ್ಲ ವೇಸ್ಟ್ ಆಗ್ತಾ ಇದೆ. ಈಗ ಡಿಜಿಟಲ್ ಇಲ್ಲ ಅಂದರೆ ನಾವು ಬರೋಂಗೇ ಇಲ್ಲ. ಈಗ ₹1 ಇಲ್ಲ ಅಂದ್ರೆ ಹೊರಗಡೆ ಹೋಗೋಕ್ಕಾಗಲ್ಲ. ಈಗ ಅದೇ ಡಿಜಿಟಲ್ ಯಾರು ಕೇಳಿದ್ರೆ, ಈಗ ಬೇಕ್ರಿಗಳಿಗೆ ಇವಕ್ಕೆಲ್ಲ ಕೊಟ್ಟು ಹೋದ್ರೆ ಅವರು ಬೇಡ ಅಂತ ಇದ್ದಾರೆ. ಈಗೆಲ್ಲ ಯಾವ ಥರ ಆಗಿರುವಾಗ ಅವರು ಹೇಳಿದ್ರೆ, ಏನಪ್ಪ ಹೀಗೆ ಒಂದೇ ಸರಿ ಈ ಥರ ಮಾಡ್ತಾ ಇದ್ದೀರಾ ಅಂದರೆ ನಾವೇನು ಮಾತಾಡೋಕ್ಕಾಗ್ತಾ ಇಲ್ಲ. ಸರ್, ಇದು ಒಂದು ರೀತಿಯಲ್ಲಿ ಕ್ಯಾಶ್ ಕೊಟ್ಟಿಲ್ಲ ಅಂತಂದರೆ, ಯು ಪಿ ಐನೂ ಇಲ್ಲ ಅಂತಂದರೆ ಪ್ರಾಬ್ಲಮ್ ಅಂತ ಲಾಸ್ ಆಗಲ್ವಾ? ಹೌದು, ಲಾಸ್ ಆಗುತ್ತೆ ಮೇಡಮ್. ಅದಕ್ಕೆ ಅವರು ಸರ್ಕಾರದವರು ಅದೇನು ನೋಡ್ಬಿಟ್ಟು ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅದು ಬಿಟ್ಟು ಅವ್ರು ಏಕದಮ್ ಈ ಥರ ಇದು ಮಾಡಿಬಿಟ್ರೆ ತುಂಬ ತೊಂದರೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ. ಈಗ ಬರ್ತಾರೆ, ಹತ್ತಾರೆ, ಫಸ್ಟ್ ಕೇಳ್ತಾರೆ ಯು ಪಿ ಆಗತ್ತ ಅಂತ, ಆಗಲ್ಲ ಅಂದರೆ ಬರೋದೇ ಇಲ್ಲ. ಏನು ಮಾಡ್ಬೇಕು ನಾವು? ನಿಮ್ಮ ಮತ್ತೆ ಪ್ರಯಾಣಿಕರ ಮಧ್ಯೆ ಒಂದಷ್ಟು ಗಲಾಟೆಗಳು ಕೂಡ ಆಗುತ್ತೆ, ಖಂಡಿತ ಆಗುತ್ತೆ. ಇವಾಗ ಅವರೇ ಇವಾಗೆಲ್ಲ ಆನ್ಲೈನ್ ಪೇಮೆಂಟ್, ಆನ್ಲೈನ್ ಇಲ್ಲ ಅಂದರೆ ನಮಗೇನು ಆಗಲ್ಲ. ಇವಾಗ ಇಳಿದೇ ಬಿಡ್ತಾರೆ ಕೆಳಗಡೆ, ಅದರಿಂದ ತುಂಬ ತೊಂದರೆ ಆಗಿದೆ ನಮಗೆ. ಏನು ಹೇಳ್ತೀರಿ ಸರ್ಕಾರಕ್ಕೆ ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬೇಕು ಮೇಡಮ್. ನಾವು ಅವರೇ ಸ್ವಲ್ಪ ನೋಡ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಸದ್ಯಕ್ಕೆ ಈಗ ಮನವಿ ಮಾಡ್ಕೊಳ್ತಾ ಇರೋದು ಏನು ಅಂತಂದರೆ, ಈ ಯು ಪಿ ಐನ ನಮಗೆ ಅಂದರೆ ಅದರಿಂದ ಹಿಂದೆ ಸರಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಪ್ರತಿಯೊಬ್ಬರೂ ಕೂಡ ಏನು ಯು ಪಿ ಅಂದರೆ ಆನ್ಲೈನ್ ಪೇಮೆಂಟನ್ನೇ ಅವಲಂಬಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ದುಡ್ಡು ಕೈಯಲ್ಲಿ ಇಟ್ಕೊತಾ ಇಲ್ಲ. ಹಾಗಾಗಿ ಜನರಲ್ಲಿ ಕೈಯಲ್ಲಿ ದುಡ್ಡಿಲ್ಲ, ಈಚೆ ಇವ್ರು ಯು ಪಿ ಐನೂ ಕೂಡ ಬೇಡ ಅಂತ ಹೇಳ್ತಾ ಇದ್ರೆ ನಿಜಕ್ಕೂ ಇದರಲ್ಲಿ ಸಂಕಷ್ಟಕ್ಕೀಡಾಗುವಂಥವರು ಜನರು. ಹಾಗಾಗಿ ಇದರ ಮಧ್ಯೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಬಗೆಹರಿಸಬೇಕು ಸಮಸ್ಯೆಯನ್ನು ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.